ಮಾನ್ಯ ಸದಸ್ಯರು ಬಹಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಮರಳು ದಂಧೆ ಬರೀ ದೇವದುರ್ಗ ತಾಲೂಕಿಗೆ ಮಾತ್ರ ಸೀಮಿತವಾಗಿ ಇಲ್ಲ. ಇಡೀ ರಾಜ್ಯದಲ್ಲಿ ಮರಳು ದಂಧೆ ಆಗ್ತಾ ಇರೋದನ್ನ ನಾವು ಬಹಳ ವರ್ಷಗಳಿಂದನೂ ಕೂಡ ಗಮನಿಸಿದ್ದೀವಿ. ಅದಕ್ಕೆ ಏನೇನು ಸಂದರ್ಭದಲ್ಲಿ ಕ್ರಮ ತಗೋಬೇಕು ಅದೆಲ್ಲ ತಗೊಂಡಿದ್ದೀವಿ. ಇಲ್ಲಿ ಏನು ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಅವರು ಹೇಗೆ ಕೆಲಸ ಮಾಡುತ್ತೆ ಇದು ಅನ್ನೋದನ್ನ ನಾನು ಹೇಳಬೇಕಾಗ್ತದೆ. ಮೈನ್ಸ್ ಅಂಡ್ ಜಿಯಾಲಜಿನವರು ಅವರ ಜವಾಬ್ದಾರಿ, ಅವರಿಗೆ ಒಂದು ಕಾನೂನನ್ನೇ ಮಾಡಿಕೊಟ್ಟಿದ್ದಾರೆ. ಮೈನ್ಸ್ ಅಂಡ್ ಜಿಯಾಲಜಿನಲ್ಲಿ MMRD ಆಕ್ಟ್ ಅಂತ ಹೇಳಿ ಒಂದು ಆಕ್ಟೇ ಇದೆ. ಅವರು ಗಮನಿಸಿ ಆನಂತರ DC ಇರ್ತಾರೆ, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ, ಆ ಕ್ಷೇತ್ರದಲ್ಲಿ ಶಾಸಕರು, ಇವರು ನಮ್ಮ ತಹಶೀಲ್ದಾರ್ ಇರ್ತಾರೆ, ಇವರೆಲ್ಲ ಒಂದು ಸಮಿತಿ ಮಾಡಿ ಅದರಲ್ಲಿ ಪೊಲೀಸ್ ಅಧಿಕಾರಿನೂ ಒಬ್ಬರನ್ನ ಹಾಕಿರ್ತಾರೆ. ಅವರು ಕಂಪ್ಲೇಂಟ್ ಕೊಡಬೇಕು, ಇಲ್ಲಿ ಮರಳು ದಂಧೆ ಆಗ್ತಾ ಇದೆ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಅಂದಾಗ ಪೊಲೀಸ್ನವರು ಹೋಗ್ತಾರೆ. ಇದು ನಡೀತಕ್ಕಂಥ ಪ್ರಕ್ರಿಯೆ. ಆಗ ಪೊಲೀಸ್ ಅಲ್ಲಿ ಹೋಗಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಕ್ರಮವಾಗಿ ಇರ್ತಕ್ಕಂಥ ಏನೆಲ್ಲ ಕಾನೂನುಗಳಿದಾವೆ ಅವೆಲ್ಲವನ್ನು ಕೂಡ ಅವ್ರ ಮೇಲೆ ಹಾಕ್ತಾರೆ. ಇದು ನಡೆಯುತ್ತೆ. ದೇವದುರ್ಗ ತಾಲೂಕಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 23, 24, 25 3 ವರ್ಷದಲ್ಲಿ ಅಲ್ಲಿ ಬಹಳ ಅವ್ಯಾವಿತವಾಗಿ ನಡೀತಾ ಇದೆ, ಮರಳು ದಂಧೆ ನಡೀತಾ ಇದೆ. ಸುಮಾರು 440 ಕೇಸಸ್ ಅನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಅವರೇ ಹೇಳಿದಾಗೆ ಮಟ್ಕಾ ಪ್ರಕರಣಗಳು, ಮಟ್ಕಾ ನಡೆಯುತ್ತೆ, ಜೂಜ್ ನಡೆಯುತ್ತೆ. ಇದಕ್ಕೆಲ್ಲ ಮಟ್ಕಾದಲ್ಲಿ 342 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಸ್ಪೀಟ್ ಪ್ರಕರಣದಲ್ಲಿ ಕೂಡ 199 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸುಮ್ಮನೆ ಅಂಕಿಅಂಶ ಅಲ್ಲ, ಇದಕ್ಕೂ